ನಾವು ಮನೇನ ಚೇಂಜ್ ಮಾಡ್ತಾ ಇದ್ದೀವಿ, ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ಯಾಕೆ ಏನು ಅಂತೆಲ್ಲ ಕೇಳ್ಬೋದು. ಸೊ ತುಂಬ ರೀಸನ್ ಇದೆ. ब्रश नहीं किया, फ्रेश अप नहीं किया, nothing. Welcome back to Nikhil Nisha Vlogs. उनके ले लेते बोल वेलकम बैक टू निखिल निशा ब्लॉग. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್. ಅಷ್ಟೇ ಗೈಸ್, ಇವಳು ಬ್ರಷ್ ಮಾಡಿಲ್ಲ ಇವತ್ತು. ತಿಂಡಿ ತಿಂದ್ಲಾ? ತಿಂಡಿ ಮಾಡಿದ್ಲು. ನೆನೆ ಫುಲ್ಲು ತಲೆಗೆ ಎಣ್ಣೆ ಹಾಕಿ ತಲೆ ಉಜ್ಜಿ ಸ್ನಾನ ಮಾಡಿ ಸಾಕ್ಬಿಟ್ಟಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ರಿಗೆ ಸ್ನಾನ ಮಾಡಿಸಿದ್ದು ಅಂದರೆ ಇವಳಿಗೆ ಅಕ್ಕಂಗೆನೆ. ಸೊ ಇವತ್ತು ಸಂಕಷ್ಟ ಚತುರ್ಥಿ. ಮಧು ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದಾಳೆ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ನಾನು ಸ್ವಲ್ಪ ಕೈ ಇಟ್ಕೊಂಡು ಸ್ವಲ್ಪ ಈಚೆ ಕೆಲಸ ಇದೆ, ಹೋಗ್ತಾ ಇದ್ದೀವಿ. ಯಾ ವೆಲ್ಕಮ್ ಬ್ಯಾಕ್. ಏನು ಮಾಡ್ತಿದ್ಲು? ನೇಮ್ ವಾಟ್ ಇಸ್ ಯುವರ್ Nikhil. ಫುಲ್? Nikhil Ravindra. What should I talk? Anything. पहले उठा बस दो या पैसा कितने हजार आएंगे? ಈಗ ನಮ್ಮ ಅಣ್ಣ ಎಲ್ಲಿ ಕರ್ಕೊ ಹೋಗ್ತಾ ಇದ್ದಾರೆ? ಅದ್ರ ಮೇಲ್ಗಡೆ ಗೋಪುರ ಬರ್ತದೆ ಅಂತ ನೀನೇ ತಾನೇ ರೀಲ್ಸ್ ಕಳ್ಸಿದ್ದು ಬೆಳಗ್ಗೆ? ನಾನು. ನೀನಾ? ನಾನು ಹೇಳಿದೆ ಇವರಿಗೆಲ್ಲ ಏನು ಬರಲ್ಲ ಅಂತೀರ ಅಷ್ಟೇ. ಎಸ್, ನಮ್ಮ ಎಕ್ಸ್ ಮನೆ ಹತ್ರ ಹೋಗ್ತಾ ಇದೀವಿ ಗೈಸ್. ಅಂದ್ರೆ ನಮ್ಮ ಹಳೆ ಮನೆ ಹತ್ರ ಈ ಟವರ್ ಕಟ್ಟಾಗಿತ್ತು. ಈಗ ಗೋಪುರ ಬಂದ್ಬಿಟ್ಟಿದೆ, ಒಂಥರ ಪ್ಯಾಲೇಸ್ ಮೇಲೆ ಇರುತ್ತೆ ನೋಡಿ. ಚಿಕ್ಕ ಗಡಿಯಾರ ದೊಡ್ಡ ಗಡಿಯಾರಗಿಂತ ಚೆನ್ನಾಗೈತೆ. ಆದ್ರೆ ಅದೇ ಫೇಮಸ್ ಹಳೇದು. ಇಲ್ಲ ಟೈಮ್ ಕರೆಕ್ಟ್ ಆಗಿ ಹಾಕೋರಾ? ಅಯ್ಯೋ ಒಂದೊಂದು ಗಡಿಯಾರದಲ್ಲಿ ಒಂದೊಂದು ಈಚೆಗೆ ಬಾ ಕಾಣಿಸ್ತೈತೆ. ಸೊ ನಾವಿವಾಗ ಒಂದು ಹೊಸ ವಿಷಯ ಹೇಳು. ಇಟ್ಕೋ, ನಾನು ಹೇಳ್ತೀನಿ. ನಾನು ಜನವರಿ 1ನೇ ತಾರೀಕಿಂದ ಕಾಫಿನೇ ಮುಟ್ಟಿಲ್ಲ. ಕಾಫಿ ಟೀ. ವಾವ್, ನಿಮ್ ಸ್ಪಾಟ್ ಬಂತು. ನಿಮ್ ಹಳೆ ಮನೆ ಹತ್ರ ಇದ್ದಿದ್ ಸ್ಪಾಟ್ ಬಂತು. ಯಾವ್ದು ಕಷ್ಟ ಅಲ್ಲ ನೋಡು. ಮನ್ಸ್ ಮಾಡಿ ಎಲ್ರು ನನ್ಗೆ ಆಡ್ಕೋತಿದ್ರಿ. ನೋಡಿದ್ರ ನನ್ ಕೆಪಾಸಿಟಿ ಇವಾಗ 6ನೇ ದಿನ ಇವತ್ತಿಗೆ. ಆದ್ರೂ ಒಂದೊಂದ್ಸಲಿ ಅದ್ ಗಮನ ಎಳಿಯುತ್ತೆ ಕುಡಿಯೋಣ ಅಂತ. ಬಟ್ ಏನ್ ತುಂಬಾ ಅನ್ಸ್ತಿಲ್ಲ ಕುಡಿಬೇಕು ಅಂತ. ಮನ್ಸಾರೆ ಅದೊಂದು ವಿಷಯಕ್ಕೆ ಬಿಟ್ಬಿಟ್ಟಿದೀನಿ. ಸೊ ಹಂಗಾಗಿ ಅಷ್ಟೇನ್ ನೆನಪಾಗ್ತಿಲ್ಲ. 2026 ಅಲ್ಲಿ ಸುಮಾರು ಬದಲಾವಣೆಗಳು ನಾವು ನೋಡಿ. ವ್ಲಾಗ್ ನ ಕಂಟಿನ್ಯೂಸ್ ಅಂದ್ರೆ ಹೇಳ್ದಂಗೆ ಅಪ್ಲೋಡ್ ಮಾಡ್ತಾ ಇದೀವಿ. ನಿನ್ನೆ ಇವಳ ಅಕೌಂಟ್ ಅಲ್ಲಿ ಅಪ್ಲೋಡೇ ಆಯ್ತಾ ಇರ್ಲಿಲ್ಲ. ಎಷ್ಟ್ ಟ್ರೈ ಮಾಡ್ತಾ ಇದ್ರು ಯಾಕೋ ಗೊತ್ತಿಲ್ಲ. ನನ್ನ ಅಕೌಂಟ್ ಅಲ್ಲೂ ಅಷ್ಟೇ, ಇವಳ ಅಕೌಂಟ್ ಅಲ್ಲೂ ಅಷ್ಟೇ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ವೈಫೈ ಅಲ್ಲೂ ಲೇಟ್ ಆಗ್ತಾ ಇದೆ. ನಮ್ ನೆಟ್ ಅಲ್ಲಂತೂ ಆಗ್ತಾನೆ ಇಲ್ಲ. ಅದೇ ಟೈಮ್ಗೆ ನಮ್ಮನೆ ವೈಫೈ ಖಾಲಿ ಆಗಿದೆ. ಸೊ ರಾತ್ರಿ 9:15 ಬಿಟ್ಟಿಲ್ಲ ಅಪ್ಲೋಡ್ ಮಾಡಿ. 9:15 ಹೆಂಗಾರು ಆಗ್ಲಿ ಇವತ್ತೊಂದು ಅಪ್ಲೋಡ್ ಮಾಡ್ಲೇಬೇಕು ಅಂತ ಮಾಡಿದೀವಿ. ಸೊ ಇವತ್ತೊಂದು ವ್ಲಾಗು ನಾನು ಅಪ್ಲೋಡ್ ಮಾಡ್ಬೇಕು. ಇವಾಗ ವ್ಲಾಗ್ ಮಾಡ್ತಾ ಇದೀನಿ ಅಟ್ ಎನಿ ಕಾಸ್ಟ್. ಇವತ್ತು 7 ಗಂಟೆ ಅಷ್ಟರಲ್ಲಿ ವ್ಲಾಗ್ ಮುಗಿಸಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಈ ವಿಡಿಯೋದಲ್ಲಿ ತುಂಬಾ ವಿಷಯಗಳಿದೆ. ಮೇನ್ ವಿಷಯ ಇದೆ, ನೋಡ್ತಾ ಇರಿ, ಯಾರು ಸ್ಕಿಪ್ ಮಾಡ್ಬಿಡಿ. ಸೊ ಎಲ್ಲಿಗೆ ಇವಾಗ? ಮನೆ ನಾನು ಇದು ಅಷ್ಟ್ರಾಗ ಹೋಗಿಲ್ಲ ಅನ್ಸುತ್ತೆ. ಅವಳು ಇಲ್ಲ, ಮೊನ್ನೆ ಯಾವಾಗ ಹೋಗಿದ್ದು? ನ್ಯೂ ಇಯರ್ ದಿನ ಹೋಗಿದ್ದೆ. ಅದಾದ್ಮೇಲೆ ಹೋಗಿದ್ದೆ. ನಾನು ಎಲ್ಲ ವ್ಲಾಗಲ್ಲೂ ಯಾವ ವ್ಲಾಗ್ ಬೇಕು ನೆಕ್ಸ್ಟ್ ಅಂತ ಕೇಳಿ ಅಂದಾಗ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ನಾನು ಹೋಮ್ ಟೂರ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವು ಮನೇನ ಚೇಂಜ್ ಮಾಡ್ತಾ ಇದ್ದೀವಿ, ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ಯಾಕೆ ಏನು ಅಂತೆಲ್ಲ ಕೇಳ್ಬೋದು. ಸೊ ತುಂಬ ರೀಸನ್ ಇದೆ. ತುಂಬ ಅನ್ನೋದಕ್ಕಿಂತ ಒಂದು 2-3 ಮೇನ್ ರೀಸನ್ ಇದೆ. ನಾವು ಮನೆಗೆ ಬಂದ ತಕ್ಷಣವೇ ಆ ರೀಸನ್ ನಮಗೆ ಗೊತ್ತಾಯಿತು. ಸೊ ಫಸ್ಟ್ ರೀಸನ್ ಏನಂದರೆ, ಬನ್ನಿ ಮನೆಯೊಳಗೆ ಹೋಗ್ತಾನೆ ಮಾತಾಡುವ. ಫಸ್ಟ್ ರೀಸನ್, ನಮ್ಮ ಮನೆಯ 2 ಮಕ್ಕಳು ಗುಂಡ ಚಂಪು. ಸೊ ನೀವು ನೋಡಿರ್ಬೋದು ಆ ಹಳೆ ಮನೆಯಲ್ಲಿ ಎಷ್ಟು ಸ್ಪೇಷಿಯಸ್ ಆಗಿತ್ತು. ಅವ್ರಿಗೆ ಆಟ ಆಡೋದಕ್ಕಾಗಲಿ, ವಾಶ್ರೂಮ್ಗೆ ಹೋಗೋದಕ್ಕಾಗಲಿ, ಮಲ್ಗೋದಕ್ಕಾಗಲಿ ತುಂಬ ಸ್ಪೇಸ್ ಇತ್ತು. ಈಗ ಗುಂಡ ಮನೆ ಒಳಗಡೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊತಾನೆ. ಬಟ್ ಚಂಪುಗೆ ಇಷ್ಟೇ ಸ್ಪೇಸ್ ಇರೋದು. ಮನೆ ದೊಡ್ಡದಾಗೇ ಇದೆ, ಮನೆ ಚಿಕ್ಕದು ಅಂತ ಹೇಳ್ತಲ್ಲ. ಬಟ್ ಅವನಿಗೆ ಚಂಪುಗೆ ಆಗ್ತಾ ಇಲ್ಲ. ಮತ್ತು ಇದು ಟೈಲ್ಸ್ ಆಗಿರೋದ್ರಿಂದ ಅವನಿಗೆ ಮಣ್ಣಲ್ಲಿ ನಡಿಬೇಕು, ವಾಶ್ರೂಮ್ಗೆಲ್ಲ ಹೋಗೋಕ್ಕೆ ಸ್ಪೇಸ್ ಇರಬೇಕು. ಇವಾಗ ನಾವು ಈಚೆ ಬಿಟ್ಟರೆ
ಅಕ್ಕಪಕ್ಕ ಎಲ್ಲ ಮನೆಗಳಿದೆ ಜಾಸ್ತಿ, ಮತ್ತು ಮಕ್ಳುಗಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಳುಗಳು, ಬಿಡೋದಕ್ಕೂ ಆಗಲ್ಲ. ನಾವು ಎಲ್ಲೋ ಒಂದು 10 ನಿಮಿಷ ನಮಗೆ ವಾಕಕ್ಕೆ ಕರ್ಕೊಂಡೋಗಿ ಕರ್ಕೊಬರ್ಬೇಕು. ಸೊ ಹಾಗಾಗಿ ಮೇನು ನಮ್ಮ ಗುಂಡ ಚಂಪುಗೋಸ್ಕರನೇ ಈ ಮನೆ ಅಡ್ಜಸ್ಟ್ ಆಗ್ತಾಯಿಲ್ಲ. ನಮಗೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು 1 ವಾರಕ್ಕೆ ಬಂದ ತಕ್ಷಣವೇ ನಮಗೆ ಗೊತ್ತಾಗ್ಬಿಡ್ತು ಆಗಲ್ಲ ಇವ್ರಿಗೆ ಅಂತ. ಸೊ ಇನ್ನೊಂದು ರೀಸನ್ ನೋಡ್ಬೋದು, ಇದರಲ್ಲಿ 1 ಕಾರ್ ಪಾರ್ಕ್ ಮಾಡ್ಬೋದು, ಬಟ್ ನಾವು ಇದುವರೆಗೂ ಪಾರ್ಕ್ ಏನು ಮಾಡಿಲ್ಲ. ಅಲ್ಲಿ ಮನೆ ಮುಂದೆ ಪಾರ್ಕ್ ಮಾಡ್ತೀವಿ. ಮನೆಗೆ ಬಂದಾಗ 2 ಕಾರ್ ಇತ್ತು, ಅದಾದಮೇಲೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಯಿತು. ಮತ್ತು ಮದನಣ್ಣಂದೆಲ್ಲ ಕಾರ್ ಬಂದಾಗ 4 ಕಾರ್ ಅಂತೂ ನಮ್ಮ ಮನೆ ಹತ್ರ ನಿಲ್ಸೋಕ್ಕೆ ಆಗಲ್ಲ. ಇದೊಂದು ರೀಸನ್. ಮತ್ತು ಚಾರ್ಜಿಂಗ್ ಬೇರೆ, ಇವಾಗ B6 ಕಾರು ಚಾರ್ಜ್ ಹಾಕಬೇಕು. ಸೊ ಚಾರ್ಜ್ ಅಲ್ಲಿ ಮನೆ ಮುಂದೆ ಆ ಕಡೆ ನಿಲ್ಲಿಸಿ ಹಾಕೋದು ತುಂಬ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ಶಿಫ್ಟ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ಇನ್ನೊಂದು 1 ವೀಕ್ ಧನುರ್ಮಾಸ ಜಾನ್ 15th ಮುಗೀತದೆ. ಧನುರ್ಮಾಸ ಮುಗಿದ ತಕ್ಷಣ ಈ ಮನೇನ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ರೀಸನ್ ಇದೆ, ಅದನ್ನು ಮುಂದೆ ಯಾವ್ದಾದ್ರು ಒಂದು ವ್ಲಾಗಲ್ಲಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಬೇಡ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಮನೆ ಚೇಂಜ್ ಮಾಡ್ತಾ ಇದ್ದೀವಿ. ಹಾಗಾಗಿ ಹೋಮ್ ಟೂರ್ ಮಾಡ್ತಾ ಇಲ್ಲ. ಸೊ ಇನ್ನೇನು 1 ವಾರಕ್ಕೆ ಚೇಂಜ್ ಮಾಡ್ತೀವಿ. ಯಾಕೆ ಅಂತ ನನಗೆ ಅನಿಸ್ತು, ಚೆನ್ನಾಗಿರಲ್ಲ ಅನ್ನಿಸ್ತು. ಬಟ್ ನಿಮಗೆ ಬೇಕೇ ಬೇಕು, ನೋಡೋಣ. ಈ ಮನೆಯೂ ಇದ್ದೀರಲ್ವ, ಚೆನ್ನಾಗಿದೆ, ನೋಡಬೇಕು ಅನ್ಸಿದ್ರೆ ಬೇಕಾದ್ರೆ ಕಮೆಂಟ್ ಹಾಕಿ ನೋಡೋಣ. ಮನಸ್ಸಾದರೆ ಮಾಡ್ತೀನಿ ಅಷ್ಟೇ ಗೈಸ್. ಹಾಗಾಗಿ ಮಾಡಿಲ್ಲ. ನಮ್ಮ ಹಿಮಾಂಶಿಗೆ ಬಂಗಾರಪೇಟೆ ಪಾನಿಪುರಿ ತಿನ್ಸೋಣ ಅಂತ ಕರ್ಕೊಬಂದಿದ್ದೀನಿ. ಟೇಸ್ಟ್ ಇಟ್ ನೋಡೋಣ. ಗೋಬಿ ಬೇಕಾ ಪಾನಿಪುರಿ ಬೇಕಾ ಅಂತ ಕೇಳಿದೆ. ಪಾನಿ ಬೇಕು ಅಂದ್ಲು. ಅದು ತಿನ್ನಕ್ಕೂ ಬರಲ್ಲ ಅನ್ಸುತ್ತೆ. ಪಾನಿ ಟೇಸ್ಟ್ ಇಟ್. I cannot eat food. This is different taste. ಹಾಂ Not nice. ಟೇಸ್ಟೇ ಮಾಡಿಲ್ಲ, ಚೆನ್ನಾಗಿಲ್ಲ ಅಂತವಳೆ. ಒಂದು ಗೋಲ್ಗಪ್ಪ ತಿನ್ನೋಕ್ಕೆ 10 ನಿಮಿಷ ಮಾಡ್ತಾವಳೆ. ಅಣ್ಣ ಇಟ್ಕೊಂಡು ನಿಂತಿದ್ದಾರೆ. ಯು ಲೈಕ್ ದಿಸ್? I like this. ಗೋಲ್ಗಪ್ಪ ಬೇಕಿತ್ತು. ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡು ಎಲ್ಲೆಲ್ಲಿಗೂ ಕರ್ಕೋಗ್ಬಿಟ್ಟೆ. 1 ಪಾರ್ಸಲ್ ಕೊಡಿ. ಥರ ನಾನು ಎಲ್ಲ ಎತ್ಕೋತಾ ಇದ್ದೀನಿ. ಎಷ್ಟು ಕ್ಯೂಟಾಗಿದೆ. ಏನಿದೆ ಇದ್ರೊಳಗಡೆ? ಚಾಕ್ಲೇಟ್. ವಾಂಟ್? No. ಈಗ ಮ್ಯಾಜಿಕ್ ಫುಡ್ಸ್ ಹಾಕ್ತಿದ್ದೀನಿ, ಗೊತ್ತನ್ಸುತ್ತೆ ಅವ್ಳಿಗೆ. ಡೋಂಟ್ ಈಟ್. ಕ್ಲೋಸ್ ಪಟಾಕಿ ಓಪನ್. ಸೌಂಡ್ ಅಣ್ಣಂಗೆ ಗೋಲ್ಗಪ್ಪ ತಂದೆ ಗೈಸ್. ಅವನಿಗೆ ಗೋಲ್ಗಪ್ಪ ಇಷ್ಟ ಅಂತ. ಯಾಕೆ ತಂದೆ ಅಂತವನೆ? ಬಂಗಾರಪೇಟೆ ಬೇಕಿತ್ತ ನಿಂಗೆ? ಬ್ಯಾಲ್ದಣಿದೆ ಗೈಸ್ ನಮ್ಮನೇಲಿ. ಇದು ನಾನು ಪೂರ್ಣಿಯವ್ರ ಮನೇಲಿ 2 ಎತ್ಕೊಬಂದಿದ್ದು. ನಮ್ಮ ಅಣ್ಣ ಇಲ್ಲಿ ಆರ್ಡರ್ ಬೇರೆ ಮಾಡೋನೆ. ಸಿಗುತ್ತಾ ಇದು ಆನ್ಲೈನಲ್ಲಿ? ಬಟ್ ಕಾಯಿ ತಾನೇ ಇದು, ಕಾಯಿ. ಇದಕ್ಕೀಗ ಸಕ್ಕರೆ ಹಾಕೊಂಡು ತಿಂತಾಯಿದ್ರೆ ಗೈಸ್ ಸಖತ್ತಾಗಿರುತ್ತೆ. ಹಣ್ಣಾಗಿದೆ ಅಂತ ಇಲ್ಲಿ ನೋಡಿ ಹೆಂಗೆ ಗೊತ್ತಾ? ಹಿಂಗೆ ಕೆರೆದಾಗ ಈ ಕಲರ್ ಬರಬೇಕು. ಗ್ರೀನ್ ಕಲರ್ ಬಂದರೆ ಅದು ಕಾಯಿ ಅಂತ ಅರ್ಥ. ಇದೆರಡು ಹಣ್ಣಾಗಿದೆ. ರೂಮ್ ಟೂರ್ ನಾನೇ ಇವಾಗ ತೋರಿಸ್ಬಿಡ್ಲಾ? ರೂಮ್ ಟೂರ್ ಮಾಡೋಕ್ಕೆ ಅಂದ್ಬಿಟ್ಟು ಈ ಸ್ಕ್ರೀನೆಲ್ಲ ಆರ್ಡರ್ ಮಾಡಿ ಇನ್ನೂ ತುಂಬ ಆರ್ಗನೈಸ್ ಮಾಡೋದಿತ್ತು. ಬಟ್ ನಮಗೇನೆ ಮನಸ್ಸು ಹೋಗ್ಬಿಡ್ತು. ನನ್ನದೇ ರೂಮು, ಆ ಕಬೋರ್ಡೆಲ್ಲ ನಾನು ನಿಮ್ಗೆ ಹೇಳ್ದೆ ನೋಡಿ, ಕಬೋರ್ಡ್ ಯಾಕೆ ಹಾಕ್ಸ್ಲಿಲ್ಲ ಮತ್ತು AC ಯಾಕೆ ಸರಿ ಮಾಡಿಸ್ಲಿಲ್ಲ ಅನ್ನೋದೆಲ್ಲ ಇದೇ ಕಾರಣಕ್ಕೆ. ಸೊ ಇದೇ ಮನೇಲಿ ಉಳ್ಕೋತೀವಿ ಅಂತ ಏನಾರು ಆಗಿದ್ದಿದ್ರೆ ಅದೆಲ್ಲ ಮಾಡ್ಬೋದಿತ್ತು. ಮತ್ತು ರೂಮ್ ಟೂರು ಪಟ ಮಾಡಿ ತೋರಿಸ್ತಿದ್ವಿ. ಹೌದು. ಆಮೇಲೆ ಏನು ಸಮಾಚಾರ? ಆಮೇಲೆ ಏನೂ ಇಲ್ಲ. ಬೂಸಿ ಕಾಲ್ ಮಾಡಿದ್ರಾ? ಬೂಸಿ ಮಾಡಿತ್ತು ನಿನ್ನೆ. ಯಾವಾಗ ಮಾಡೋದು ಡೇಟ್ ಕೇಳ್ದ ಹಂಗೆ ಅಂತ. ಆ್ಯಂಡ್ ಅಜ್ಜಿದು ಒಂದು ರೀಸನ್ನು ಗೈಸ್. ಅಂದರೆ ಅಜ್ಜಿ ಬಂದರೆ ಇಲ್ಲೇ ಅಜ್ಜಿಗೆ ಅದರ ಸ್ಟೆಪ್ಸ್ ಸ್ವಲ್ಪ ಹತ್ತಕ್ಕಾಗ್ತಿರ್ಲಿಲ್ಲ. ಆಮೇಲೆ ಇನ್ನೊಂದು ಇವಾಗ ನಾವು ಚೇಂಜ್ ಮಾಡ್ತಿರೋ ಮನೆಗಲ್ಲ, ಈ ಮನೆಯಿಂದ ನಮ್ಮ ನಿಧುವಸ್ತ್ರಗೂ
ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇತ್ತು. ಇವಾಗ ಮಾಡ್ತಿರೋ ಮನೆ ಹತ್ರ. ನಿಯರೇ ಇದೆ. 1 ಕಿಲೋಮೀಟರ್. ನಮ್ಗನ್ನೋದಕ್ಕಿಂತ ವಿನೋದ್ ಮುತ್ತಣ್ಣಂಗೂ ತುಂಬಾ ಓಡಾಡೋಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು. ಎಲ್ಲ ಇವಾಗ ನಮ್ಮ ಅನುಕೂಲಂಗೆ ತಕ್ಕಂಗೆ. ಆಮೇಲೆ ಇಲ್ಲಿ ಬಂದ್ರೆ ಗುಡುಗುಡು ಅಂತ ಓಡೋಗ್ಬಿಡ್ತಾ ಇತ್ತು ಅಜ್ಜಿ, ಉಳ್ಕತಾನೆ ಇರ್ಲಿಲ್ಲ. ಸೊ ಹಂಗಾಗಿ ಎಲ್ಲದಕ್ಕೂ ಸರಿ ಹೋಗ್ಬಿಡುತ್ತಲ್ಲ ಅಂದ್ಬಿಟ್ಟು ಮಾಡ್ಬಿಡ್ತಿದೀವಿ ಗೈಸ್. ಅಷ್ಟೇ. ಪೂಜಿ ಹೇಳೆ ಸಣ್ಣಮ್ಮ, ಏನ್ ಮಾಡ್ತಿದ್ದೀರಾ? ಮನ್ಗಿದ್ದೀನಿ. ಪೂಜಿ ಎಷ್ಟೊತ್ತು ಮಾತಾಡಿದೀವಿ ನೋಡಲೆ. 47 ನಿಮಿಷ ಮಾತಾಡೋರೆ. ವ್ಲಾಗಲ್ಲಿ ತೋರಿಸ್ತಾವಳೆ, ವ್ಲಾಗಲ್ಲಿ ತೋರಿಸ್ತಾವಳೆ. ವ್ಲಾಗಲ್ಲಿ ನಿಮ್ಮ ಮುಖನ ತೋರಿಸ್ತಾ ಇದ್ದೀನಿ. ನನ್ ಮುಖ ಹೆಂಗ್ ಕಾಣಿಸ್ತದ? ಇರಿ ಇವಾಗ ವಿಡಿಯೋ ಕಾಲ್ ಎತ್ತಿ. ಫೇಸ್ ಟೈಮ್ ಹಾಕು. ಫೇಸ್ ಟೈಮ್ ಎತ್ತಿ. ರೆಡಿ ಮಾಡ್ಕೊತಾ ಇರ್ತಾರೆ ಇವಾಗ. ಏ ಇಲ್ಲ ಅಪ್ಪ, ನಾನು ಹೆಂಗ್ ಮತ್ತೆ ಎತ್ತಿ ಪಟ ಪಟ ಅಂತ. ನಂಗೆ ಹಿಂಗೆಲ್ಲ ಏನ್ ರೆಡಿ ಇಲ್ಲ, ನಾನ್ ನ್ಯಾಚುರಲ್ ಬ್ಯೂಟಿ. ಮಗನ ತೋರಿಸ್ತವ್ರೆ. ಓಹೋ, ಪಾಚಿ ಮಾಡೋದ ದಾರ ಸರಿಯಾಗಿ ಇಟ್ಕೊಂಡಿದ್ದೀರಾ ಎಳಿಯಕ್ಕೆ. ಒಂದ್ ಕೈಯಲ್ಲಿ ದಾರ ಎಳಿರಿ, ಒಂದ್ ಕೈಯಲ್ಲಿ ಫೋನಲ್ಲಿ ಮಾತಾಡಿ. ಹಾ, ಹೆಂಗೆ ಏನು ಅಂತೆಲ್ಲ ಮಾತಾಡ್ಬೇಕಲ್ಲ. ಮಾತಾಡಿ ಒಳ್ಳೇದಾಗ್ಲಿ. ಅಕ್ಕ ಬೆಡ್ಶೀಟ್ ಹಾಕ ಮಲಗಿರೋದು. ಏನ್ ಸಮಾಚಾರ? ಬಾಣ್ತಿ ಏನಿಲ್ಲ ಸಮಾಚಾರ ಅಷ್ಟೇ. ಅಷ್ಟೇ. ಏನ್ ಮಿಂಚ್ತಾ ಇದ್ಯಾ ಇವತ್ತು? ಇದಲ್ಲ, ಇದು ಮೀನ್ಸ್ ಅದು ಮೀನ್ಸ್ ಏನು ಅಂತಾನೆ ಗೊತ್ತಿಲ್ಲ. ಯಾವ್ದೇಳಿ? ಚತುರ್ಥಿ. ಯಾವ ಚತುರ್ಥಿ? ಸಂಕಷ್ಟ ಚತುರ್ಥಿ. ನನ್ಗೆ ಗೊತ್ತು. ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ದೀಪ ಹಚ್ಚಿದ್ವಿ, ಪೂಜೆ ಮಾಡಿದ್ವಿ ಅಷ್ಟೇ. ಉಪವಾಸ? ಈಗ ಮಧ್ಯಾಹ್ನ ಮಲ್ಕೊಳ್ಳೋದು ಕಲ್ತ್ಬಿಟ್ಟಾಳೆ ಗೈಸುಳು. ಈಗೀಗಲ್ಲ, ಇವತ್ತು ನಂಗೆ ರೆಸ್ಟ್ ಮಾಡ್ತಾ ಇದ್ದೀನಿ. ಎಸ್, ಸೇಮ್ ದಿಂಬು. ಇವಳಿಗೂ ಅಷ್ಟೇ, ನಂದು ಅಷ್ಟೇ. ಈ ತರ ನಾನು ದಿಂಬು ಈ ತರ ಅಲ್ಲ, ನಂದು ಈ ತರ. ಇದೆಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ಗೊತ್ತಾ? ನಮ್ಮ ಮನೆಗೆ ಬಂದಾಗಿಂದನೂ ಇದೇ ದಿಂಬು ಯೂಸ್ ಮಾಡೋದು. ನಂಗೆ ಇದೇ ಅಡ್ಜಸ್ಟ್ ಆಗಿ ಇವಾಗ ಮದ್ವೆ ಆದ್ಮೇಲೂ ಇದನ್ನೇ ಇಸ್ಕೊಬಿಟ್ಟಿದ್ದೀನಿ. ನಮ್ಮ ರೂಮಲ್ಲೇ ಇರುತ್ತೆ. ಓಕೆ, ನೋಡಕ್ ಕಳೆದ ಅನ್ಸ್ಬೋದು ಗೈಸ್. ಅದೊಂಥರ ಒಂದೊಂದು ವಸ್ತುಗಳು ಅಡ್ಜಸ್ಟ್ ಆಗ್ಬಿಟ್ರೆ ನನ್ನ ಆಸೆನೇ ಅಲ್ವಾ. ಇವಾಗ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿರೋದ್ರಿಂದ ತೋರಿಸ್ತಾ ಇದೀವಿ ನೋಡಿ. ಇದು ನೋಡಕ್ ಎಷ್ಟು ಹಳೇದು ಅನ್ಸುತ್ತೆ, ಆದ್ರೆ ಇದ್ರ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರೋದು ನನಗೆ. ಓಕೆ, ನಂಗೆಲ್ಲರ ಆಚೆ ಎಲ್ಲಾರು ಹೋಯ್ತೀನಲ್ಲ, ಅವಾಗ ಅಜ್ಜಿ ರೇಗಿಸ್ತಾ ಇರುತ್ತೆ. ಅದಿಮ್ ತಕ ಹೋಗ್ಬಿಡು ನೀನು ಅಂತ. ಓಕೆ, ಈಗ ಟೈಮು 6 ಗಂಟೆ ಆಗಿದೆ. 7 ಗಂಟೆ ಅಷ್ಟರಲ್ಲಿ ನಿಮ್ಮ ಮುಂದೆ ಬರಬೇಕು ಬ್ಲಾಗು. ಇಲ್ಲಾಂದ್ರೆ ಐತೆ ಹಬ್ಬ. ನಮ್ಮ ಅಣ್ಣ ಏನಿಲ್ಲ, ನಾವೇ ಛಲ ಕೊಟ್ಟು ಮಾಡಿರೋದು. ಸೊ ಹಾಗಾಗಿ ಅವ್ರಣ್ಣ ಅವಾಗ ನೆನ್ಪಿಸ್ತಾ ಇರ್ತಾರೆ ಇಬ್ರಿಗೂ, ಒಪ್ಕೊಂಡಿದ್ದೀರಾ ಮುಗಿಸಿ. ಇವಾಗ ನಾನು ನೆಕ್ಸ್ಟ್ ಯಾವ ಥರ ಒಂದು ವಿಡಿಯೋ ಕಾನ್ಸೆಪ್ಟ್ ಹುಡುಕಿದ್ದೀನಿ ಗೈಸ್. ಯಾವ ಥರ ಗೊತ್ತಾ ಅದು? ಇವಾಗ ನಾನು ಈ ಫಾರಿನರ್ಸ್ ಎಲ್ಲ ಮಾಡೋದು ನೋಡಿದ್ದೆ ಅದನ್ನು. ಅಂದರೆ ಇವಾಗ ನನಗೆ ಯೂಸ್ ಆಗಂತ ಕಲರ್ಸ್ ವಸ್ತುಗಳನ್ನ ಅವಳು ತರಬೇಕು, ನನಗೆ ಗೊತ್ತಿಲ್ಲದಂಗೆ. ಅದೇ ಕಲರ್ ಪಿಂಕ್ ಅಂದ್ರೆ ಇಬ್ರು ಒಂದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ದಿಶಾ ಮಾಡೋಣ ಅಂತ ಹೇಳಿದ್ಲು. ಹೌದಾ, ಬ್ಲಾಗ್ ಮಾಡೋಣ. ಓಕೆ, ನಾನು ನೆಕ್ಸ್ಟ್ ಬರುತ್ತೆ ಗೈಸ ಒಂದು ವಿಡಿಯೋ ನಮ್ಮ ಚಾನಲ್ ಅಲ್ಲಿ. ಎಸ್, ಅಷ್ಟೇ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿಬಿಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಗೈಸ್. ಅಷ್ಟೇ ಗೈಸ್. ಬಾಯ್ ಗೈಸ್. ಸಿಗ್ತೀವಿ. ಬಾಯ್.